ಸಾಕು. ಒಂಚೂರು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಾಡೋಣ, ಸಾಸಿವೆಗಳನ್ನ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ರೆ ಅದ್ರ ಪರಿಮಳಕ್ಕೆ ಮನೆಯವ್ರಿಗೆಲ್ರಿಗೂ ಹಶ್ವಾಗಿಲ್ಲ ಅಂದರೂ ಹಶ್ವಾಗುತ್ತೆ. ದಿಸ್ ಈಸ್ ದ ಮೇನ್ ಸೀಕ್ರೆಟ್ ಆಫ್ ಮಸ್ಟರ್ಡ್. ನಾವು ಅಡುಗೆಗೆ ಸಾಸಿವೆನ ಯಾಕೆ ಹಾಕ್ತೀವಿ ಅಂದರೆ ಅದಕ್ಕೆ ಇದೇ ಕಾರಣ. ನಾವು ಏನು ಮಸಾಲ ಹಾಕೋದು ಬೇಡ, ಒಂದು ಸ್ವಲ್ಪ ಬಿಸಿ ಎಣ್ಣೆಗೆ ಒಂಚೂರು ಸಾಸಿವೆ ಹಾಕಿದ್ರೆ ಸಾಕು. ಸಾಸಿವೆ ಒಗ್ಗರಣೆ ಕೊಟ್ಟರೆ ಮನೆ ತುಂಬ ಪರಿಮಳ ಹರಡ್ಕೊಳ್ಳುತ್ತೆ. ಹಶ್ವಾಗಿಲ್ಲ ಅಂದರೂ ಹಶ್ವಾಗುತ್ತೆ, ಬೇಗನೆ ಊಟಕ್ಕೆ ಎದ್ದು ಬರ್ತಾರೆ. ಅದಕ್ಕಾಗಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪಾತ್ರೆ ಬಿಸಿ, ಎಣ್ಣೆ ಬಿಸಿ ಆದ ತಕ್ಷಣ ಇವಾಗ ನೋಡಿ ಇಲ್ಲಿ ಫ್ಯೂಮ್ಸ್ ಬರ್ತಾ ಇದೆ. ನಾನು ಸ್ವಲ್ಪ ಗ್ಯಾಸ್ನ ಬಂದ್ ಮಾಡ್ತೀನಿ. ನಾನು ಮಾತಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಅದು ಜಾಸ್ತಿ ಕಾದಿದೆ. ಇವಾಗ ನಾನು ಸಾಸಿವೆ ಹಾಕಿಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗಲಿ. ಆಯಿತು, ತಣ್ಣಗಾಗಿದೆ. ಏನು ಮಾಡೋಣ, ಒಂದು ಸ್ವಲ್ಪ ಸಾಸಿವೆನ ಹಾಕ್ತೀನಿ. ನೋಡಿ ಅದು ಚಿಟಪಟ ಚಿಟಪಟ ಅಂತ ಇದೆ. ಇವಾಗ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಇವಾಗಲೇ ನಾವು ಹಸಿ ಖಾರಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀವಿ, ಆದರೂ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಇರಲಿ, ಸರಿನಾ? ಆಮೇಲೆ ಇದು ಸ್ವಲ್ಪ ಚಿಟಪಟ ಅಂತ ಸಿಡಿತಾ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು, ಈ ಪ್ಲೇಟ್ ಮೇಲೆ ನಾವು ಈ ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡು ಹಿಂಗೆ ಡಬ್ಬ ಹಾಕಿಬಿಡ್ಬೇಕು. ದಿಸ್ ಈಸ್ ದ ಸೀಕ್ರೆಟ್. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಹಿಂಗೆ ಹಾಕಿದ ತಕ್ಷಣ ಏನಾಗುತ್ತೆ, ಚಟಪಟ ಅಂತ ಸಾಸಿವೆ ಎಲ್ಲ ಸಿಡ್ಕೊಂಡ್ಬಿಡುತ್ತೆ, ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಮುಚ್ಚಿದ್ರೆ ಅಲ್ಲೇ ಅದು ಚಿಟಪಟ ಅನ್ನುತ್ತೆ. ದಿಸ್ ಈಸ್ ದ ಫಸ್ಟ್ ಟ್ರಿಕ್. ಹಸಿ ಖಾರನ ಇದಕ್ಕೆ ಹಾಕೋಣ. ಈ ಹಸಿ ಖಾರ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಾಳಿಸ್ಕೊಳ್ಳೋಣ ಇದನ್ನು. ಹಸಿ ಖಾರ ಎಣ್ಣೆಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಹುರ್ಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬರೋಲ್ಲ. ಅದಕ್ಕೆ ಹಸಿ ಖಾರ ಹಾಕಿದ ತಕ್ಷಣ 1 ನಿಮಿಷ ಕರೆಕ್ಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ. ಒಂದು ಸ್ವಲ್ಪ ಹಿಂಗಿನ ಪೌಡ್ರ್ ಹಾಕ್ತಾಯಿದ್ದೀನಿ, ಒಳ್ಳೆ ಘಮ ಕೊಡುತ್ತೆ ಇವತ್ತಿನ ಪಲ್ಯಕ್ಕೆ. ಅವರೆಲ್ಲ ಮೂವಿ ನೋಡ್ತಾ ಇದ್ದಾರೆ, ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ. ಇವಾಗ ಒಗ್ಗರಣೆನಲ್ಲೇ ಒಂದು ಸ್ವಲ್ಪ ಅರಿಶಿಣದ ಪುಡಿನೂ ಹಾಕ್ಕೊಂಡ್ಬಿಡಿ. ಅರಿಶಿಣ ಪುಡಿ ನಾನು ತೊಗೊಂಡು ಬಂದಿದ್ದೀನಿ. ಒಂದು ಬಾಕ್ಸಿಗೆ ಹಾಕಿಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ. ಒಗ್ಗರಣೆನಲ್ಲಿ ಅರಿಶಿಣ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಏನು ಹೆಚ್ಚಿಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ನಾನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಆಮೇಲೆ ತಿರುಗಿಸ್ಕೊಂಡ್ಬಿಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್. ನಮ್ಮ ಕಡೆ ಯಾವುದೇ ಅಡುಗೆ ಮಾಡಲಿ, ಒಂಚೂರು ಅದಕ್ಕೆ ಬೆಲ್ಲ